ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಲಂಕಾ ಎ ವಿರುದ್ಧ ನಮ್ಮ ಭಾರತ ತಂಡ 99% ಸೋಲೋ ಪಂದ್ಯವನ್ನಾದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ಶ್ರೀಲಂಕಾ ಕೈಯಲ್ಲಿ ಇನ್ನು 4 ವಿಕೆಟ್ ಆದ್ರೆ ಇರುತ್ತೆ. 17 ಬಾಲ್ಗೆ 16 ರನ್ ಆದ್ರೆ ಬೇಕಾಗಿರುತ್ತೆ. ಆವಾಗ ಅಂಕುಲ್ ಕೋಂಬಸ್ ಅವರು ಬಂದ್ಬಿಟ್ಟು ಒಂದು ಮಿರಾಕಲ್ ಆದ್ರೆ ಮಾಡಿ ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಲ್ಲಿಂದಲೇ ನಮ್ಮ ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡಿ ಗೆದ್ದು ಬೀಗಿದೆ. ಇದೀಗ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಎ ತಂಡನು ಕೂಡ ಬಲಿಷ್ಠ ಅಂತಂದು ಮತ್ತೊಮ್ಮೆ ಆದ್ರೆ ಪ್ರೂವ್ ಮಾಡಿದೆ. ಅದಕ್ಕಿಂತ ಮುಂಚೆ ಈ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡ ಸೋತ ಬಳಿಕ ಕುಮಾರ್ ಸಂಗಕ್ಕರ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಕುಮಾರ್ ಸಂಗಕ್ಕರ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಅಫ್ಘಾನಿಸ್ತಾನ ಎ, ಶ್ರೀಲಂಕಾ ಎ ಮತ್ತು ನಮ್ಮ ಭಾರತ ಎ ಈ ಮೂರು ತಂಡಗಳ ನಡುವೆ ಒಂದು ಟಿ ಸೀರೀಸ್ ಆದ್ರೆ ಆಯೋಜಿಸಲಾಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಮೊದಲನೇ ಪಂದ್ಯ ಶ್ರೀಲಂಕಾ ಎ ಮತ್ತು ನಮ್ಮ ಭಾರತ ಎ ನಡುವೆ ಆದ್ರೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಹೇಳಿಕೊಳ್ಳುವಂತ ಪ್ರದರ್ಶನ ಏನು ಕೊಡ್ಲಿಲ್ಲ ಅಂತಾನೆ ಹೇಳ್ಬಹುದು ಪವರ್ ಪ್ಲೇ ನಲ್ಲಿ. ಹೌದು ಸ್ನೇಹಿತರೆ, ಪ್ರಭ್ಸಿಮ್ರನ್ ಸಿಂಗ್ 2 ರನ್ ಆಡಿ ಔಟ್ ಆದ್ರೆ ನಮ್ಮ ಮೋಸ್ಟ್ ಯಾರ ಮೇಲೆ ನಾವು ನಂಬಿಕೆ ಇಟ್ಟಿದ್ವಿ ಈ ಪಂದ್ಯದಲ್ಲಿ ಅಂತಂದ್ರೆ ವೈಭವ್ ಸೂರ್ಯವಂಶಿ ಮೇಲೆ ತುಂಬಾನೇ ಆದ್ರೆ ಹೋಪ್ ಆದ್ರೆ ಇಟ್ಕೊಂಡಿದ್ವಿ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ IPL ಅಲ್ಲಿ ಗರ್ಜನೆ ಮಾಡಿದೆ ನಮ್ಮ ಸಿಂಹ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲೂ ಕೂಡ ಅಬ್ಬರಿಸುತ್ತಾರೆ ವೈಭವ್ ಸೂರ್ಯವಂಶಿ ಅಂತ ನಾವೆಲ್ಲರೂ ಅಂದುಕೊಂಡಿದ್ದೆವು. ಆದ್ರೆ ವೈಭವ್ ಸೂರ್ಯವಂಶಿ ಅವರು ಈ ಪಂದ್ಯದಲ್ಲಿ ಕೇವಲ 14 ರನ್ ಆಡಿ ಔಟ್ ಆಗ್ತಾರೆ. ಎಲ್ಲ ಅಭಿಮಾನಿಗಳಿಗೂ ಕೂಡ ತುಂಬಾನೇ ಆದ್ರೆ ನಿರಾಶೆ ಆದ್ರೆ ಮೂಡಿಸುತ್ತಾರೆ ಅಂತಾನೆ ಹೇಳ್ಬಹುದು. ಕೇವಲ 3 4 ಹೊಡೆದು ವೈಭವ್ ಸೂರ್ಯವಂಶಿ ಆದ್ರೆ ಔಟ್ ಆಗ್ತಾರೆ. ಅನಂತರ ಬಂದಂತ ಪ್ರಿಯಾನ್ಸ್ ಆರ್ಯನು ಕೂಡ ಔಟ್ ಆಗ್ತಾರೆ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಏನು ಕೊಡ್ಲಿಲ್ಲ. ಆದ್ರೆ ತಿಲಕ್ ವರ್ಮಾ ಮತ್ತು ಋತುರಾಜ್ ಗಾಯಕ್ವಾಡ್ ಅವರು ಕೂಡ ನಾವ್ ಯಾಕೆ ಬಿಗ್ ಪ್ಲೇಯರ್ ಅಂತಂದು ಪ್ರೂವ್ ಮಾಡಿದ್ರ ಅಂತ ಹೇಳ್ಬಹುದು ಈ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಗಾಯಕ್ವಾಡ್ ಸೆಂಚುರಿ ಹೊಡೆದ್ರೆ ಅವರಿಗೆ ಸಾಥ್ ನೀಡಿದಂತ ತಿಲಕ್ ವರ್ಮಾ 60 ರನ್ ಆದ್ರೆ ಹೊಡಿತಾರೆ. ಒಟ್ನಲ್ಲಿ ನಮ್ಮ ಭಾರತ ತಂಡ 277 ರನ್ ಆದ್ರೆ ಹೊಡಿತಾರೆ ಮೊದಲು ಬ್ಯಾಟಿಂಗ್ ಮಾಡಿ. ಅನಂತರ ಚೇಸ್ ಗೆ ಬಂದಂತ ಶ್ರೀಲಂಕಾ ತಂಡ ಒಂದು ಕಂಫರ್ಟಬಲ್ ಚೇಸ್ ಆದ್ರೆ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಆದ್ರೆ ನಮ್ಮ ಭಾರತದ ಬೌಲರ್ಸ್ ಬಿಗಿ ದಾಳಿಯಿಂದಾಗಿ ಆಯುಷ್ ಬಡವಣಿ ಅವರ ಅದ್ಭುತ ಬೌಲಿಂಗ್ ನಿಂದಾಗಿ ಶ್ರೀಲಂಕಾ ತಂಡ ಅಷ್ಟೇನು ಹೇಳ್ಕೊಳ್ಳುವಂತ ಪ್ರದರ್ಶನ ಅಂದ್ರೆ ಕೊಡ್ಲಿಲ್ಲ ಅಂತಾನೆ ಹೇಳ್ಬಹುದು ಲಾಸ್ಟ್ ಇಲ್ಲಿ. ಹೌದು ಸ್ನೇಹಿತರೆ, 17 ಬಾಲ್ಗೆ 16 ರನ್ ಬೇಕಿದ್ದಾಗ 4 ವಿಕೆಟ್ ಕೂಡ ಕೈಯಲ್ಲಿ ಆದ್ರೆ ಇರುತ್ತೆ. ಅಲ್ಲಿಂದ ಮಿರಾಕಲ್ ಆದ್ರೆ ಮಾಡ್ತಾರೆ ಅಂಕುಲ್ ಕೋಂಬಸ್ ಅವರು. ಇನ್ನು ಕೊನೆಯ ಓವರ್ ನಲ್ಲಿ ಬಂದ್ಬಿಟ್ಟು 3 ವಿಕೆಟ್ ಆದ್ರೆ ಬೀಳುತ್ತೆ. ಹೌದು ಸ್ನೇಹಿತರೆ, ಹರ್ಷದ್ ಖಾನ್ ತೆಗೆದಂತಹ 3 ವಿಕೆಟ್ ನಿಂದಾಗಿ ನಮ್ಮ ಭಾರತ ತಂಡ ಗೆದ್ದು ಬೀಗಿದೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ 99% ಸೋಲೋ ಪಂದ್ಯವನ್ನಾದ್ರೆ ಗೆದ್ದಿದೆ ಅಂದ್ರೂ ತಪ್ಪಿಲ್ಲ ನಮ್ಮ ಭಾರತ ತಂಡ. ಈ ಪಂದ್ಯ ಎಲ್ಲ ಸೋತ ಬಳಿಕ ನಮ್ಮ ಶ್ರೀಲಂಕಾ ಸೋತ ಬಳಿಕ ನಮ್ಮ ಭಾರತ ತಂಡದ ಬಗ್ಗೆ ಇದೀಗ ಕುಮಾರ್ ಸಂಗಕ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಕುಮಾರ್ ಸಂಗಕ್ಕರ್ ಅಂತ ನೋಡೋದಾಯ್ತು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಭಾರತ ಎ ತಂಡ ತುಂಬಾನೇ ಆದ್ರೆ ಬಲಿಷ್ಠವಾಗಿದೆ. ಹೌದು ಸ್ನೇಹಿತರೆ, ಈ ರೀತಿ ಆದ್ರೆ ಹೇಳಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆನೂ ಕೂಡ. ವೈಭವ್ ಸೂರ್ಯವಂಶಿ ಅವರು ಈ ಪಂದ್ಯದಲ್ಲಿ ಆದ್ರೆ ಆಡಿಲ್ಲ. ವೈಭವ್ ಸೂರ್ಯವಂಶಿ ಅವರು ಬರುವಂತ ಮುಂದಿನ ಪಂದ್ಯದಲ್ಲಿ ಶತಕ ಕೂಡ ಬಾರಿಸಬಲ್ಲರು, ನನಗೆ ನಂಬಿಕೆ ಆದ್ರೆ ಇದೆ. ಏಕೆಂದ್ರೆ ವೈಭವ್ ಸೂರ್ಯವಂಶಿ ಅಲ್ಲಿ ಆ ಎಬಿಲಿಟಿ ಆದ್ರೆ ಇದೆ. ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಆಡ್ತಾರೆ ಅಂತ ನಾನು ಅಂದುಕೊಂಡಿದ್ದೆ. ಆದ್ರೆ ವೈಭವ್ ಸೂರ್ಯವಂಶಿ ಬ್ಯಾಡ್ ಲಕ್ ಅಂತ ಅಂದುಕೊಳ್ಳುತ್ತೇನೆ. ಆದ್ರೂ ಕೂಡ ನಮ್ಮ ತಂಡದ ವಿರುದ್ಧ ಅಂತ ಏನು ಇಂಪ್ಯಾಕ್ಟ್ ಆದ್ರೆ ಮಾಡಿಲ್ಲ. ಆದ್ರೆ ಅಫ್ಘಾನಿಸ್ತಾನ ವಿರುದ್ಧ ಇವರು ಸೆಂಚುರಿ ಬಾರಿಸೋದು ಪಕ್ಕ ಮತ್ತು ನನಗೆ ನಂಬಿಕೆ ಆದ್ರೆ ಇದೆ ಅಂತಂದು ಇದೀಗ ಕುಮಾರ್ ಸಂಗಕ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ವೈಭವ್ ಬಗ್ಗೆ. ಇನ್ನು ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರು ಅಫ್ಘಾನಿಸ್ತಾನ ಎ ತಂಡದ ವಿರುದ್ಧ ಸೆಂಚುರಿ ಹೊಡಿತಾರೆ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.